ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ಸ್ಟಾಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಝೀರೋದಾ ಅಕೌಂಟನ್ನು ಯಾವ ರೀತಿ ಓಪನ್ ಮಾಡೋದು ಮತ್ತು ಝೀರೋದಾ ಅಕೌಂಟಲ್ಲಿ ಯಾವ ರೀತಿಯಾಗಿ ಒಂದು ಶೇರ್ನ ಬೈ ಮಾಡೋದು ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಝೀರೋದಾ ಅಕೌಂಟ್ ಓಪನ್ ಮಾಡೋ ವಿಡಿಯೋಗೆ ನಮ್ಮ ವ್ಯೂವರ್ ಒಬ್ಬರು ಕಮೆಂಟ್ ಮಾಡಿದರು, ಗ್ರೋ ಅಕೌಂಟನ್ನು ಯಾವ ರೀತಿ ಓಪನ್ ಮಾಡೋದು, ಗ್ರೋ ಅಕೌಂಟ್ ಫ್ರೀ ಇದೆ ಅಲ್ವಾ ವಿಡಿಯೋ ಮಾಡಿ ಅಂತ. ಸೊ ಹಾಗಾಗಿ ನಾನು ಗ್ರೋ ಅಕೌಂಟನ್ನು ಯಾವ ರೀತಿಯಾಗಿ ಆನ್ಲೈನಲ್ಲಿ ಓಪನ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಗ್ರೋ ಅಕೌಂಟ್ ಓಪನ್ ಮಾಡೋ ಲಿಂಕ್ನ ಮೆನ್ಷನ್ ಮಾಡಿರ್ತೀವಿ. ನೀವು ಆ ಲಿಂಕ್ನ ಯೂಸ್ ಮಾಡಿಕೊಂಡು ಗ್ರೋ ಅಕೌಂಟನ್ನು ಓಪನ್ ಮಾಡ್ಕೋಬೋದು. ನೀವು ಗ್ರೋ ಅಕೌಂಟ್ ಓಪನ್ ಮಾಡೋಕ್ಕೆ ನಿಮಗೆ ಜಿಮೇಲ್ ಐ ಡಿ, ಫೋನ್ ನಂಬರ್, ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಅವಶ್ಯಕತೆ ಇರುತ್ತೆ. ನೀವು ಈ ಸ್ಕ್ರೀನಲ್ಲಿ ನೋಡೋದಾದರೆ ಜಿಮೇಲ್ ಐ ಡಿ ಕಂಟಿನ್ಯೂ ವಿತ್ ಜಿಮೇಲ್ ಮೇಲೆ ಬೇಕಾದರೂ ನೀವು ಕ್ಲಿಕ್ ಮಾಡ್ಬೋದು. ಅದರ್ವೈಸ್ ನೀವು ನಿಮ್ಮದೇ ಆದ ಪರ್ಸ್ನಲ್ ಮೇಲ್ ಐ ಡಿ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೋದು. ಈ ರೀತಿಯಾದ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಜಿಮೇಲ್ ಐ ಡಿಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ವೆರಿಫೈ ಮಾಡಿದ ನಂತರ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಈ ಸ್ಕ್ರೀನಲ್ಲಿ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೂ ಮೆರಿಟಿಯಲ್ ಸ್ಟೇಟಸ್ ಯಾವುದು, ಮ್ಯಾರೇಜ್ ಆಗಿದ್ದರೆ ಮ್ಯಾರಿಡ್, ಸಿಂಗಲ್ ಆಗಿದ್ದರೆ ಸಿಂಗಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಆಕ್ಯುಪೇಷನ್ಸ್, ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಈ ಒಂದು ಆಪ್ಷನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಆ್ಯನ್ಯುಯಲ್ ಇನ್ಕಮ್, ನಿಮ್ಮ ಆ್ಯನ್ಯುಯಲ್ ಇನ್ಕಮ್ ಎಷ್ಟಿದೆ ಅದನ್ನು ಈ ಒಂದು ಆಪ್ಷನ್ಸಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಪ್ರಿಫರೆನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟಲ್ಲಿ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಇದ್ದರೆ, ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯಾವುದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನೋ ಎಕ್ಸ್ಪೀರಿಯನ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಂತರ ನಿಮ್ಮ KYC ವೆರಿಫಿಕೇಷನ್ ಮಾಡಬೇಕಾಗುತ್ತೆ. KYC ವೆರಿಫಿಕೇಷನ್ಗೆ ನಿಮ್ಮ ಮದರ್ ನೇಮ್ ಮತ್ತು ಫಾದರ್ ನೇಮ್ ರಿಕ್ವೈರ್ಮೆಂಟ್ ಇರುತ್ತೆ. ನಂತರ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ನೀವು UPI ಮುಖಾಂತರ ಬ್ಯಾಂಕನ್ನು ಕೂಡ ವೆರಿಫೈ ಮಾಡಿಸ್ಕೋಬೋದು. ನೀವು ಗೂಗಲ್ ಪೇ ಅಥವಾ ಪೇಟಿಎಮ್, ಫೋನ್ಪೇ ಯಾವುದಾದ್ರೂ ಒಂದು UPI ID ಯಿಂದ ₹1 ಸೆಂಡ್ ಮಾಡಬೇಕಾಗುತ್ತೆ. ಸೆಂಡ್ ಮಾಡಿದ ನಂತರ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ವೆರಿಫಿಕೇಷನ್ ಆಗುತ್ತೆ. ವೆರಿಫಿಕೇಷನ್ ಆಗಾದ್ರೆ ಬ್ಯಾಂಕ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಈ ಥರ ಒಂದು ನೋಟಿಫಿಕೇಷನ್ ಬರುತ್ತೆ. ನಂತರ ನೀವು ಡಿಜಿಲಾಕರ್ಗೆ ಸೈನ್ ಇನ್ ಆಗಬೇಕು. ಡಿಜಿಲಾಕರ್ಗೆ ಸೈನ್ ಇನ್ ಆಗಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಈ ರೀತಿಯಾದ ಒಂದು ಕ್ಯಾಪ್ಚಾನ ಮೆನ್ಷನ್ ಮಾಡಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒಂದು ಒ ಟಿ ಪಿಯನ್ನು ಈ ಒಂದು ವೆಬ್ಸೈಟಲ್ಲಿ ನೀವು ಎಂಟರ್ ಮಾಡಿದ್ರೆ ಡಿಜಿಲಾಕರ್ ಲಾಗಿನ್ ಆಗುತ್ತೆ. ಡಿಜಿಲಾಕರ್ ಲಾಗಿನ್ ಆಗಾದಮೇಲೆ ನೀವು ಒಂದು ಫೋಟೋನ ಕೊಡಬೇಕಾಗುತ್ತೆ. ನೀವು ಪ್ರೀವಿಯಸ್ ಆಗಿ ತೆಗೆದಿರೋ ಫೋಟೋನ ಕೊಡೋಕ್ಕಾಗಲ್ಲ. ನೀವು ಮೊಬೈಲ್ ಕ್ಯಾಮ್ರಾನ ಆಕ್ಸಿಸ್ ತೊಗೊಂಡು ನೀವು ಲೈವ್ ಫೋಟೋನ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಡಿಜಿಟಲ್ ಸಿಗ್ನೇಚರ್ನ ನೀವು ಈ ಒಂದು ಸ್ಕ್ರೀನಲ್ಲಿ ಮಾಡಬೇಕಾಗುತ್ತೆ. ಲೈವ್ ಫೋಟೋ ಮತ್ತು ಡಿಜಿಟಲ್ ಸಿಗ್ನೇಚರ್ ಮಾಡಿದ ನಂತರ ನೀವು ನಾಮಿನಿ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ನೀವು ನಾಮಿನಿ ನೇಮ್ ಮತ್ತು ನಾಮಿನಿ ರಿಲೇಷನ್, ಅದೇ ರೀತಿಯಾಗಿ ನಾಮಿನಿ ಡೇಟ್ ಆಫ್ ಬರ್ತ್ ಮತ್ತು ನಾಮಿನಿ ಆಧಾರ್ ಕಾರ್ಡ್ ನಂಬರ್ನ ಮೆನ್ಷನ್ ಮಾಡಿ ಆ ಒಂದು ಆಧಾರ್ ಕಾರ್ಡನ್ನ ವೆರಿಫೈ ಮಾಡಬೇಕು. ನಂತರ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಆದ ನಂತರ ನಾಮಿನಿ ಡೀಟೇಲ್ಸ್ ಕೂಡ ಆ್ಯಡ್ ಆಗುತ್ತೆ. ಲಾಸ್ಟ್ ಸ್ಟೆಪ್ಪು ಈ ರೀತಿಯಾಗಿ NSDL ವೆಬ್ಸೈಟ್ಗೆ ಹೋಗುತ್ತೆ. NSDL ವೆಬ್ಸೈಟಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಗೆಟ್ ಒ ಟಿ ಪಿ ಮೇಲೆ ಕೊಡಬೇಕು. ಗೆಟ್ ಒ ಟಿ ಪಿ ಮೇಲೆ ಕೊಟ್ಟಾಗ ನಿಮ್ಮ ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ನೀವು ಆ ಒಂದು ಒ ಟಿ ಪಿನ ಇಲ್ಲಿ ಮೆನ್ಷನ್ ಮಾಡಿ ವೆರಿಫೈಡ್ ಮಾಡ್ಕೋಬೇಕು. ಒ ಟಿ ಪಿ ವೆರಿಫೈಡ್ ಆದ ನಂತರ ನಿಮಗೆ ಈ ರೀತಿಯಾದ ಕಂಗ್ರ್ಯಾಚುಲೇಷನ್ ಸ್ಕ್ರೀನ್ ಬರುತ್ತೆ. ಈ ರೀತಿಯಾದ ಬಂದ ನಂತರ 48ರಿಂದ 72 ಗಂಟೆ ಒಳಗಡೆ ನಿಮ್ಮ ಒಂದು ಅಕೌಂಟ್ ಓಪನ್ ಆಗುತ್ತೆ. ಇಫ್ ನಿಮ್ಮ ಅಕೌಂಟ್ ಓಪನ್ ಆಗಲು ಏನಾದರೂ ತೊಂದರೆಗಳಿದ್ದರೆ ಅವರು ನಿಮ್ಮ ರಿಜಿಸ್ಟರ್ಡ್ ಮೇಲ್ ಐ ಡಿ ಅಥವಾ ನಿಮ್ಮ ಮೊಬೈಲ್ ನಂಬರ್ಗೆ ತಿಳಿಸ್ಕೊಡ್ತಾರೆ. ಇದೇ ರೀತಿಯಾಗಿ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.